ಕಂಬದ ರಂಗಯ್ಯ ಅವರೇ ಮೇಡಮ್ ಪಂಚೆ ಟು ಪ್ಯಾಂಟಿಗೆ ಬಂದಿದ್ದಾರೆ ಇವಾಗ. ಏನು ಇದಕ್ಕೆ ಸ್ಫೂರ್ತಿ? ಸ್ಫೂರ್ತಿ ಅಂದ್ರೆ ನಮ್ಮ ಮಂಡ್ಯದ ಗಂಡು ರಬರ್ ಸ್ಟಾರ್ ಅಂಬರೀಷ್ ಅಣ್ಣ. ವಾವ್, ಅಂದ್ರೆ ಅವರು ಪ್ಯಾಂಟ್ ಹಾಕೊಂಡ್ರು ಅಂತ ಹೇಳಿ ನೀವು ಪ್ಯಾಂಟ್ ಅಲ್ಲ, ಅದು ಪಂಚೇಲಿ ಒಂಥರ ಈ ಸಾಂಗ್ಗೆ ಒಂಚೂರು ಸೂಟ್ ಆಗ್ತಿರ್ಲಿಲ್ಲ ಅನ್ಸ್ತು, ಅಲ್ವಾ? ಅದಕ್ಕೋಸ್ಕರ ಅದು ದೇವ್ರ ನಾಮ ಆಗ್ಬಿಟ್ಟಿದೆ. ನಾನು ಯಾರು, ಯಾವ ಊರು, ಫುಲ್ ದೇವ್ರ ನಾಮ. ಅವ್ರು ಬೇರೆ ಅಣ್ಣವ್ರ ತರನೇ ಸ್ವಲ್ಪ ಅಭಿನಯ ಮಾಡ್ತಾರಲ್ಲ. ಏನ್ ಲಾಸ್ಟ್ ಅಲ್ಲಿ ಒಂದು ಡೈಲಾಗ್ ಎಲ್ಲ ಬಿಡಿದ್ರಿ, ಏನದು? ಕುತ್ತ ಕನ್ವರ್ನ ಹೇ ಕನ್ವರ್ ಲಾಲ್ ಬೋಲೋ. ನಹಿ ಕುತ್ತೆ ರಂಗ ನಹಿ ಕಂಬದ್ ರಂಗ ಬೋಲೋ. ನಿಮ್ಗೆ ಆಕ್ಟಿಂಗ್ ಎಲ್ಲ ತುಂಬಾ ಇಷ್ಟ ಅನ್ಕೊಂತೀನಲ್ಲ? ಖಂಡಿತ ಇಷ್ಟ. ಗೊತ್ತಾಯ್ತು, ನೀವು ಡೈಲಾಗ್ ಹೇಳಿದಾಗ್ಲೇ ಗೊತ್ತಾಯ್ತು ನನಗೆ. ಈಗ ಹಾಡು ಎಷ್ಟು ಚೆನ್ನಾಗಿ ಹಾಡಿದ್ರಿ ಅಂತ ಕೇಳ ವಿಪ್ಪಿ ಸರ್. ಕಂಬದ ರಂಗಯ್ಯ ಅವರೇ ಸರ್, ನಿಮ್ಗೆ ಹೆಂಗ್ ಅನಿಸ್ತು? ಚೆನ್ನಾಗಿ ಆಡಿದ್ದೀನಿ ಅನಿಸ್ತು ಸರ್. ನನಗೇನು ಅನ್ನಿಸ್ತು ಗೊತ್ತಾ? ಸಾರಿ, ಬೇಜಾರು ಮಾಡ್ಕೋಬೇಡಿ. ಖಂಡಿತ ಹೇಳಿ ಸರ್. ಚೆನ್ನಾಗಿ ಹಾಡಿದ್ರಿ ಅನ್ನಿಸ್ತು. ಹಿಂದ್ಗಡೆ ಅಂಬರೀಷ್ ಅಣ್ಣನ ಫೋಟೋ ನೋಡ್ತಾ ಇದ್ರೆ ಎಷ್ಟು ಮೆಮರೀಸ್. ನಾವು ಲೆಜೆಂಡ್ಸ್ ಅಂತ ಏನು ಕರ್ನಾಟಕದ ಚಿತ್ರರಂಗದಲ್ಲಿ ನನ್ನ ಒಂದು ಅದೇನೋ ಗೊತ್ತಿಲ್ಲ, ನನಗೆ ಅಣ್ಣ ಅವ್ರನ್ನ ಮೀಟ್ ಮಾಡಬೇಕು ಅಂತಿತ್ತು, ಅದು ಆಗಲಿಲ್ಲ. ಇನ್ನೊಂದು ಹೊಸ ರೂಪದಲ್ಲಿ ಅಣ್ಣ ಅವ್ರನ್ನ ಇನ್ಯಾವುದೋ ರೂಪದಲ್ಲಿ ಖಂಡಿತ ಭೇಟಿ ಮಾಡ್ತೀನಿ. ಯಾಕೆ ನನಗೆ ಅಷ್ಟು ಆಸೆ ಅವ್ರನ್ನ ಭೇಟಿ ಮಾಡಬೇಕು ಅಂತಿತ್ತು. ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನೂ ನಾನು ಭೇಟಿ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರನ್ನ ಭೇಟಿ ಮಾಡಿದಾಗ ಎಲ್ಲರನ್ನೂ ಅವರಲ್ಲಿ ನೋಡಿದೆ ಅಂತ ನನಗನ್ನಿಸ್ತು. ನಿಜವಲ್ಲ, ಅವರ ಹಾಡನ್ನ ಕಂಬದ ರಂಗಯ್ಯ ಅವರೇ KR ಅಂತ ಕರಿತೀನಿ. KR. ಓಕೆ ಸರ್. ಭಾಳ ಚೆನ್ನಾಗಿ ಹಾಡಿದೆ. ಅಂದರೆ ಆ ಹಾಡಲ್ಲಿ ಗ್ರಂಜ್ ಏನಿದೆ ಅಂತ, ಇದು ಹೆಂಗಂದ್ರೆ ಪಕ್ಕದ ಮನೇಲಿ ಹೋಮ ನೋಡಿದ್ರೆ ನಮ್ಮ ಕಣ್ಣು ಉರಿಯತ್ತಲ್ಲ, ಹಂಗೆ ನೀನು ಹಂಗೆ ಹಾಡ್ತಾ ಇದ್ರೆ ರಾಜೇಶ್ ಸರ್ ಅದೇ ಹೇಳ್ತಾರೆ, ನಮಗೆಲ್ಲ ಗಂಟ್ಲು ನೋಯ್ದಂಗೆ ಆಗ್ತಾ ಇತ್ತು. ನನ್ನ ಹೆಸರಲ್ಲೇ ಹಂಗಂದ್ರೆ ನೀನು ಮಾಡಿದಾಗ ನನಗೆ ಪಾಪ ಕಾಪಾಡ್ಕೊಳ್ಳೋ ಗಂಟ್ಲು ಅನ್ನೋಂಗಿತ್ತು. ಎಷ್ಟು ನಿರಾಯಾಸ ನೀನು ಹಾಡ್ಬಿಡ್ತೀಯ ಗ್ರಂಜು. ಅದೆಂಗೆ ಅಭ್ಯಾಸ ನಿಂಗೆ? ಪ್ರಾಕ್ಟೀಸ್ ಮಾಡ್ತೀವಿ ಸರ್ ಬೆಳಿಗ್ಗೆ ಹೊತ್ತು ಮನೇಲಿ. ಬೆಳಿಗ್ಗೆ ಸಂಜೆ ಏನ್ ಮಾಡ್ತೀಯಾ? ಹಾರ್ಮೋನಿಯಂ ಮೇಲೆ ಕೂತ್ಕೊಂಡು ಕೆಳಗಿನ ಮನೆಯೆಲ್ಲ ಪ್ರಾಕ್ಟೀಸ್ ಮಾಡ್ತೀನಿ ಸರ್. ಅಲ್ಲ, ಈಗ ನೀನು ಏನೋ ಒಂದು ಕುತೂಹಲ ನನ್ನಲ್ಲಿ ಕೆರಳಿಸ್ಬಿಟ್ಟಿದ್ಯಾ. ಏನು ಮಾಡ್ತೀಯಾ ಹಂಗೆ ಸೌಂಡ್ ಬರೋಕ್ಕೆ ಹೇಳ? ಫಸ್ಟು ಒಂದು ಚಂಬು ಬಿಸಿನೀರು ಕುಡಿತೀನಿ ಸರ್. ನಾವೆಲ್ಲ ಚೊಂಬಲ್ ನೀರು ತಗೊಂಡ್ರೆ ನೀನು ಚೊಂಬಲ್ ಬಿಸಿನೀರು. ಓಕೆ, ಗಾಗಲ್ ಮಾಡ್ತೀನಿ ಸರ್. ಏನ್ ಮಾಡ್ತೀಯಾ? ಗೊಳ ಅಂತ ಗಳಗಳ. ಓಕೆ, ಹೇಳ್ತಿದ್ದಂಗೆ ಬ್ರಷ್ ಎಲ್ಲ ಮಾಡಲ್ಲ? ಇಲ್ಲ ಸರ್, ಫಸ್ಟ್ ಅದೇ ಕೆಲಸ ಸರ್. ಹೌದಾ? ಓ, ಫಸ್ಟ್ ಮೇಲ್ಗಡೆ ನೀರು ಹಾಕ್ತೀಯಾ? ಸರಿ, ಓಕೆ. ಎದ್ಬಿಟ್ಟು ಗಳಗಳ ಗಾರ್ಗಲ್ ಮಾಡ್ತೀಯಾ? ಆಮೇಲೆ ಹಾರ್ಮೋನಿಯಂ ಇಟ್ಕೊಂಡು ಏನ್ ಮಾಡ್ತೀಯಾ? ಸಾಪಾಸ ಸರಿಗಮ ಪದ ನಿಸ ಹೇಳ್ತೀನಿ ಸರ್. ಮತ್ತೆ ಕೆಳಗಿನ ಮನೆಯಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತೀನಿ. ನೀನ್ ಯಾವ ಫ್ಲೋರ್ ಅಲ್ಲಿ ಇರೋದು? ಫಸ್ಟ್ ಫ್ಲೋರ್. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಜದೆ ಗಳಗಳ ಮಾಡಿ ಕೆಳಗಡೆ ಮನೆಗೆ ಹೋಗ್ತಾರ ಅವರು, ಗೊತ್ತಾಯ್ತಾ? ಬಟ್ ಕೆಳಗಡೆ ಮನೆಯವ್ರು ಏನ್ ಹೇಳಲ್ವಾ ನಿಂಗೆ ಬೆಳಗ್ಗೆ ಬಂದ್ರೆ? ಏನಿಲ್ಲ ಸರ್, ಸಪೋರ್ಟ್ ಮಾಡ್ತಾರೆ ತುಂಬಾ. ಪ್ರಾಕ್ಟೀಸ್ಗೆ ಸರ್. ಪ್ರಾಕ್ಟೀಸ್, ವೆರಿ ಗುಡ್. ಸೊ ಹಾರ್ಮೋನಿಯಂ ತಗೊಂಡು ಕೆಳಗಡೆ ಮನೆ ಪ್ರಾಕ್ಟೀಸ್ ಮಾಡದ ಮೇಲೆ ಏನ್ ಮಾಡ್ತೀಯಾ? ಯಾವ ಸಾಂಗ್ ಆಡ್ಬೇಕೋ ಅದನ್ನ ಪ್ರಾಕ್ಟೀಸ್ ಮಾಡ್ತೀನಿ ಸರ್. ಅಂದ್ರೆ ನೀವ್ ಯಾವಾಗ್ಲೂ ಇದುವರೆಗೂ ನಿಮ್ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿರೋದು, ಅದೇ ನೀವು ಮಾಡಿರೋ ತಪ್ಪು ಸರ್. ನೀವು ಕೆಳಗಡೆ ಮನೆಗೆ ಹೋಗ್ಬೇಕಾಗಿತ್ತು ತಾನೆ. ಕೆಳಗಡೆ ಮನೆ ನೀವು ಸರಿ, ಸಾಂಗ್ ಪ್ರಾಕ್ಟೀಸ್ ಮಾಡದ ಮೇಲೆ ಏನ್ ಮಾಡ್ತೀಯಾ? ನನಗೆ ಯಾವಾಗ ಬ್ರಷಿಂಗ್ ಬರ್ತೀಯಾ ಅಂತ ಕೇಳಿದ್ರು. ಸ್ನಾನ ಸಂಧ್ಯಾ ಅದೆಲ್ಲ ಯಾವಾಗ ಆಗತ್ತೆ? ಅದಾದ್ಮೇಲೆ 1 hour ಎಕ್ಸಸೈಸ್ ಮಾಡ್ತೀನಿ ಸರ್. ಎಕ್ಸಸೈಸ್ ಏನ್ ಮಾಡ್ತೀಯಾ? ಒಂದು 6 ಸ್ಟೈಲ್ ಇದೆ ಸರ್. ಅದು ಒಂದು 6 ತರ ಇದೆ. ಅಲ್ಲ, ನಾನು ಆಸನಗಳನ್ನ ಕೇಳಿದ್ದೀನಿ, ಇದ್ಯಾವ್ದು 6 ಸ್ಟೈಲ್? 6 ಸ್ಟೈಲ್ ಅದ್ರಲ್ಲಿ ಯಾವ್ದಾದ್ರು ಒಂದು ತೋರ್ಸಪ್ಪ. 4ನೇದು ಸಖತ್ ಎಕ್ಸಸೈಸ್ ಇದು, ವೆರಿ ಗುಡ್. ಬ್ಯಾಕಿಗೆ ಇದು ಬೇಡ, ತುಂಬಾ ಕಷ್ಟ ಆಗೋಯ್ತು ನೋಡಕ್ಕೆ. ಕಷ್ಟ ಓಕೆ ಓಕೆ. ಎರಡನೇದು ಹಾವು ತೋಳ್ಗೆ. ಒಂದನೇದು ಜಂಪ್ ಮಾಡ್ತೀನಿ ಸರ್. 200 ಟೈಮ್ ಜಂಪ್ ಮಾಡ್ತೀನಿ. ಇದು ಮೇಲ್ಗಡೆ ಮನೆನಾ ಕೆಳಗಡೆ ಮನೆನಾ? ಇದು ಮೇಲ್ಗಡೆ ಮನೆ. ಸರಿ, ಜಂಪ್ ಮಾಡ್ತೀಯಾ? 200 ಸತಿ ಜಂಪ್ ಮಾಡ್ತೀಯಾ? ಹೌದು ಸರ್. ಮೂರನೇದು ಇಲ್ಲಿ ತೋರಿಸ್ಲಾ ಮೇಡಮ್? ತೋರಿಸಿ ಏನು, ನಾವು ಅಂತ ಫ್ಯಾಮಿಲಿ ಆಡಿಯನ್ಸ್ ಇರೋದು.
ಕಾಲನ್ನು ಮೊದಲು ಅಗಲವಾಗಿ ಅಯ್ಯೋ ಸರಿ 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 50 ಸರಿ ಮಾಡಿ. ಐದನೇದು ನೀವು ಹಿಂಗೆ ಜಂಪ್ ಮಾಡಿದ್ರೆ ಕಷ್ಟ ಅನುಶ್ರೀ ಅವರೇ. ಒಂದು ಆರ್ಡ್ರಲ್ಲಿ ಹೋಗಿ ಅವನು ಒಂದ್ಸತಿ ಕೆಳಗೆ ನೋಡ್ಕೊತಾವನೆ, ಒಂದ್ಸತಿ ಮೇಲೆ ನೋಡ್ಕೊತಾವನೆ. ಅವ್ನು ಕರೆಕ್ಟ್ ನನಗೆ ಅದಲ್ಲ ಆರ್ಡ್ರಲ್ಲಿ ಸರ್, 200 ಸಲ ಜಂಪ್ ಮಾಡ್ದಾಗ್ಲೂ ಅಲ್ಲಿ ಹೋಗ್ಬೇಕು ಅಂತ ಇವ್ರಿಗೆ ಅನ್ಸ್ತಾ ಇಲ್ವಾ ಅಂತ ನಾನು. 200 ಸಲ ಜಂಪ್ ಮಾಡ್ದಾಗ್ಲೂ ಬೆಳಿಗ್ಗೆ ಎದ್ದು ಕೆಳಗಡೆ ಮನೆಗೆ ಹೋಗಿ ಗಳಗಳ ಮಾಡಿ 1 hour ಎಕ್ಸರ್ಸೈಸ್ ಮಾಡಿ ನಿಮ್ಮ ದೇಹ ಒಳಗಡೆ ಗಡಗಡ ಅಂತ ಆಗಲ್ವಾ? ಇದೆಲ್ಲ ಆದ್ಮೇಲೆ ಶುರು ಆಗುತ್ತೆ ಸರ್. ಆರನೇದು ಮುಂದುವರ್ಸಿ. ಆಮೇಲೆ ಐದನೇದು ಆಮೇಲೆ ಸ್ನಾನ ಸರ್, ಸ್ನಾನ ಬ್ರಷ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿ. ಈಗ ಗ್ರಂಜಿಗೆ ಬರೋಣ. ನೀವು ಗ್ರಂಜ್ ಹೆಂಗ್ ಮಾಡ್ತೀರಾ ಅದು ಹೇಳಿ. ಗೊತ್ತಿಲ್ಲ ಸರ್, ಬಂದ್ಬಿಡುತ್ತೆ ಸರ್ ಹಾಡಲ್ಲಿ ನ್ಯಾಚುರಲ್ ಆಗಿ. ನ್ಯಾಚುರಲ್ ಇಟ್ ಈಸ್ ಫ್ಯಾಂಟಾಸ್ಟಿಕ್ ಟ್ಯಾಲೆಂಟ್ ಅದು. ಯಾಕೆಂದ್ರೆ ನನ್ನ ಹೆಸರಲ್ಲ ಅದು ಇದೆಯಲ್ಲ, ಬಹಳ ಕಷ್ಟ ಅದು. ಇಟ್ಸ್ ವೆರಿ ಡಿಫಿಕಲ್ಟ್ ಅಂಡ್ ಯು ಡೂ ಇಟ್ ವಿತ್ ಈಸ್. ಹಾಗಾಗಿ ಇಟ್ಸ್ ಅ ಟ್ಯಾಲೆಂಟ್ ಬೈ ಇಟ್ ಸೆಲ್ಫ್. ಥ್ಯಾಂಕ್ ಯು ಸರ್. ಫ್ಯಾಂಟಾಸ್ಟಿಕ್ ಟ್ಯಾಲೆಂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆದ್ರೂ ನೀವು ಬ್ರಷ್ ಯಾವ ಮಾಡ್ತೀರಾ ಅಂತ ಹೇಳಲಿಲ್ಲ, ಪರವಾಗಿಲ್ಲ ಬಿಡಿ. ಸ್ನಾನಕ್ಕೆ ಹೋದಾಗ ಮಾಡ್ತೀನಿ. ಓಕೆ ಬಾಸ್. ಗುರುಗಳೇ ನನಗೇನನ್ಸುತ್ತೆ ನಿಮ್ಮ ದಿನಚರಿ ನೀವು ಹೇಳಿದ್ರಲ್ಲ, ಮೇನ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಡೌನ್ಲೋಡಿಂಗ್ ಯಾವಾಗ ಅನ್ನೋದು. ಏನನ್ಸುತ್ತೆ ಬಿಫೋರ್ ಸ್ಲೀಪ್ ಅದು ಆಗೋಗುತ್ತೆ. ಅದಕ್ಕೆ ಬೆಳಗ್ಗೆ ಎದ್ದು ಅವ್ನು 200 ಟೈಮ್ಸ್ ಇಲ್ಲ 500 ಟೈಮ್ಸ್ ಮಾಡಿದ್ರು ಅದೊಂದು FD ಆಗಿ ಕೊನೆಗೆ ಎಲ್ಲ ಚಕ್ರ ಬಡ್ಡಿ ಆ ಬಡ್ಡಿ ಫೈನಲಿ ಡೌನ್ಲೋಡ್ ಮಾಡಿಬಿಟ್ಟು ನೆಮ್ಮದಿಯಾಗಿ ಗ್ರೌಂಡ್ ಫ್ಲೋರ್ ಹೋದ್ರು ಒಂದೇ, ಟೆರೆಸ್ಗೆ ಹೋದ್ರು ಒಂದೇ. ಕಂಬದ ರಂಗಯ್ಯನವರೇ ಸರ್ ಬಹಳ ಚೆನ್ನಾಗಿ ಹೇಳಿದ್ರಿ. Thank you, ತುಂಬ ಚೆನ್ನಾಗಿ ಹೇಳಿದ್ರಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಈ ಸ್ಪರ್ಧೆಯಲ್ಲಿ ನಾನು ಹೇಗಾದರೂ ಐ ಹ್ಯಾವ್ ಟು ವಿನ್ ಅನ್ನೋ ಒಂದು ಛಲ ಈ ಸಾಂಗಲ್ಲಿ ನಿಮ್ಗೆ ಕಾಣಿಸ್ತು ಅಂತ ನನಗನ್ನಿಸ್ತು. ಡೆಫಿನೆಟ್ಲಿ, ನೋ ಡೌಟ್ ಅಬೌಟ್. ಎಲ್ಲೂ ಕೂಡ ಪಲ್ಲವಿಯಿಂದ ಚರಣ ಮತ್ತು ಲಾಸ್ಟು ಮತ್ತು ಆ ವಾಯ್ಸ್ ಎಲ್ಲೂ ಕೂಡ ಆ ಲ್ಯಾಗ್ ಇರಲಿಲ್ಲ. ಜೊತೆಗೆ ನಿಮ್ಮಲ್ಲಿ ಇದ್ದಂತಹ ಒಂದು ಅಭಿನೇತ ಆ್ಯಕ್ಟ್ರು ಕೂಡ ಚಿಮ್ತಾ ಇದ್ದ ಹಾಗೆ ಡಂಗ್ 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 ಅಂತ. ಅದಕ್ಕೆ ಯಾವ ಎಕ್ಸಸೈಸ್ ಮಾಡ್ತೀರಿ? ಓಕೆ, ಚೆನ್ನಾಗಿತ್ತು. ನನಗೆ ನಿಮ್ಮ ಕಮಿಟ್ಮೆಂಟ್ ಈ ಸುತ್ತಿಗೆ, ಪರ್ಟಿಕ್ಯುಲರ್ಲಿ ಈ ಹಾಡಿಗೆ, ಈ ಸುತ್ತಿಗೆ ಬೇಕಾಗಿದ್ದಂಥ ಕಮಿಟ್ಮೆಂಟು ತುಂಬ ಚೆನ್ನಾಗಿತ್ತು ಅಂತ ಅನಿಸ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಗೆಯೇ ಅಂಬರೀಷ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ನನ್ನ ಪ್ರಕಾರ ಈಸ್ ನಾಟ್ ಅ ಹೀರೋ ಜಸ್ಟ್ ಆನ್ ಸ್ಕ್ರೀನ್, ಈಸ್ ಅ ಬಿಗರ್ ಹೀರೋ ಆಫ್ ಸ್ಕ್ರೀನ್. ಬಿಗರ್ ಹೀರೋ ಆಫ್ ಸ್ಕ್ರೀನ್. ವಿ ಮಿಸ್ ಹಿಮ್ ಟುಡೇ. ಸೊ ನೀವು ಅವರನ್ನು ಜ್ಞಾಪಿಸೋ ಥರ ಒಂದು ಹಾಡನ್ನು ಹಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಇಟ್ ಗೋಯಿಂಗ್. ಮಹಾಗುರುಗಳೇ ಸರ್ ಫಸ್ಟ್ ನಿನಗೆ ಅಭಿನಂದನೆ. ಯಾಕೆ ಅಂದ್ರೆ ನಾವು ಮಾಡ್ತಾ ಇರೋದು ಹೀರೋ ರೌಂಡ್. ಹೀರೋ ಅಂದ್ರೆ ಅದರಲ್ಲಿ ಯಾವುದು ಮೈನಸ್ ಇರಬಾರ್ದು ಅಲ್ವೇ? ಸೊ ಆ ರೌಂಡ್ಗೆ ಯೋಗ್ಯವಾದ ಹಾಡನ್ನ ಆಯ್ಕೆ ಮಾಡಿದ್ಯಾ, ಥ್ಯಾಂಕ್ಸ್. ಯೋಗ್ಯವಾದ ಟ್ಯಾಲೆಂಟಿನ ಪ್ರದರ್ಶನ ಮಾಡಿದ್ಯಾ. ಪ್ರೆಸೆಂಟೇಷನ್ ಕಂಪ್ಲೀಟ್ ಆಗಿತ್ತು. ಸರಿಗಮಪ ಸರಿಗಮಪ